ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆಗೂ ಮೊದಲೇ ಸರ್ಕಾರ್ ವರ್ಸಸ್ ಗವರ್ನರ್ ವಾರ್ ಶುರುವಾದಂತೆ ಕಂಡು ಬರ್ತಾ ಇದೆ. ಜನರ ತೀರ್ಪಿನ ಪ್ರಕಾರ ದಳಪತಿ ವಿಜಯ್ ಪಟ್ಟಾಭಿಷೇಕಕ್ಕೆ ಅವಕಾಶ ಕೊಡಬೇಕು, ಮ್ಯಾಜಿಕ್ ನಂಬರ್ ತೋರಿಸಿ ಅಂತ ಪಟ್ಟು ಹಿಡಿದಿರುವಂತಹ ಗವರ್ನರ್ ನಡೆಗೆ ಸಾರ್ವಜನಿಕರು, ಜೊತೆಗೆ ವಿಜಯ್ ಅವರ ಅಭಿಮಾನಿಗಳು, ಜೊತೆಗೆ ಸಿನಿ ಕಲಿಗಳು ಹಾಗೆ ರಾಜಕೀಯ ನಾಯಕರುಗಳು ಕೂಡ ತುಪಾಕಿ ರೀತಿ ಗುಂಡು ಹಾರಿಸ್ತಾ ಇದ್ದಾರೆ. ತಮಿಳುನಾಡು ಸಿಎಂ ಆಗಿ ದಳಪತಿ ವಿಜಯ್ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆಯು ಸಜ್ಜಾಗಿದೆ. ಆದರೆ ವಿಜಯ್ ಸರ್ಕಾರ್ಗೆ ಗವರ್ನರ್ ರೆಡ್ ಸಿಗ್ನಲ್ ತೋರಿಸ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಈಗ ತಮಿಳುನಾಡಿನಾದ್ಯಂತ ಕಿಚ್ಚು ಹಚ್ಚಿದೆ. ಮೊದಲು 118 ಶಾಸಕರ ಬಲ ತೋರಿಸಿ, ಆಮೇಲೆ ಪ್ರಮಾಣ ವಚನ ಸ್ವೀಕರಿಸಿ. ನಮ್ಮ ಸರ್ಕಾರ ಬಹುಮತದ ತಾಂತ್ರಿಕ ಕಾರಣ ಕೊಟ್ಟ ಗವರ್ನರ್ ವಿರುದ್ಧ ಎಲ್ಲೆಡೆ ಆಕ್ರೋಶ. ರಾಜ್ಯಪಾಲರು ಇಲ್ಲಿ ನನ್ನ ಮುಂದೆನೆ ಸಾಬೀತು ಮಾಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ರಾಜ್ಯಪಾಲರು ಅವ್ರ ಮನೆ ಅಂಗಳದಲ್ಲೋ ಅವ್ರ ಮನೆ ಹಾಲ್ನಲ್ಲೋ ಡಿಸೈಡ್ ಆಗೋದಲ್ಲ. ಅದು ಸುಪ್ರೀಂ ಕೋರ್ಟ್ನ ಒಂದು ಆದೇಶ SR ಬೊಮ್ಮಾಯಿ ಅವರ ಕೇಸಲ್ಲಿ ಫ್ಲೋರ್ ಆಫ್ ದ ಅಸೆಂಬ್ಲಿಲೇ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ವಿಜಯ್ ಬೆನ್ನಿಗೆ ನಿಂತ ಕಮಲ್, ಪ್ರಕಾಶ್ ರಾಜ್. ದ್ರಾವಿಡರ ನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆಗೆ ಜನರ ಆಶೀರ್ವಾದ ಸಿಕ್ಕಾಗಿದೆ. ಆದರೆ ಸ್ಪಷ್ಟ ಬಹುಮತ ಇಲ್ಲದ ಕಾರಣ ಸಿಎಂ ದರ್ಬಾರ್ ಗಾದಿ ಒಂದೇ ಒಂದು ಹೆಜ್ಜೆ ಅಂತರದಲ್ಲಿದ್ರು ವಿಜಯ್ ಕೂರೋದಕ್ಕೆ ಆಗದೆ ಸರ್ಕಸ್ ಮಾಡ್ತಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಇವತ್ತು ವಿಜಯ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಆದ್ರೆ 118 ಶಾಸಕರ ಬೆಂಬಲ ಇಲ್ಲ ಅನ್ನೋ ತಾಂತ್ರಿಕ ಕಾರಣ ನೀಡಿರುವ ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ 112 ಶಾಸಕರ ಬಲ ಇರುವ ವಿಜಯ್ಗೆ 118 ಶಾಸಕರ ಬೆಂಬಲ ತೋರಿಸಿದ ಬಳಿಕವೇ ಪದಗ್ರಹಣ ಸ್ವೀಕರಿಸಿ ಅಂತ ಸೂಚಿಸಿದ್ದಾರೆ. ನಲವತ್ತೆಂಟು ಗಂಟೆಯಲ್ಲಿ ಎರಡೆರಡು ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರೂ ಕೂಡ ವಿಜಯ್ ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ. ರಾಜ್ಯಪಾಲರ ಈ ವಿಳಂಬ ಧೋರಣೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯ್ ಪರ ಬ್ಯಾಟ್ ಬೀಸಿರುವ ನಟರಾದ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರಾಜ್ ರಾಜ್ಯಪಾಲರ ನಡೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವ ಅಪಮಾನ ಅಂತ ಕುಟುಕಿದ್ದಾರೆ. TVK ವಿಜಯ್ ಅವರ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು 108 ಸ್ಥಾನಗಳನ್ನು ಗೆದ್ದಿದೆ. ಸರ್ಕಾರ ರಚಿಸಲು ಅವರನ್ನು ಆಹ್ವಾನಿಸದಿರುವುದು ತಮಿಳುನಾಡು ಜನರ ತೀರ್ಪಿಗೆ ಮಾಡುವ ಅಪಮಾನವಾಗುತ್ತದೆ. ಚುನಾಯಿತರಾದ 233 ಸದಸ್ಯರಿಗೆ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಲು ಸಾಧ್ಯವಾಗಿಲ್ಲ. ಇದು ರಾಜ್ಯಕ್ಕೆ ಮಾಡುತ್ತಿರುವ ಅವಮಾನ. ಎಕ್ಸ್ ಖಾತೆಯಲ್ಲಿ ನಟ ಪ್ರಕಾಶ್ ರಾಜ್ ರಾಜ್ಯಪಾಲರ ನಡೆ ಅಸಂವಿಧಾನಿಕ, ಇದು ಸ್ವೀಕಾರಾರ್ಹ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಇದೇ ವಿಚಾರಕ್ಕೆ TV9 ಜೊತೆ ಮಾತನಾಡಿದ ಪ್ರಕಾಶ್ ರಾಜ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಒಂದು ಪ್ರಜೆಯಾಗಿ ನಾವು ಆ ಪ್ರಶ್ನೆ ಕೇಳಬೇಕು, ರಾಜ್ಯಪಾಲರ ಕೆಲಸ ಏನು? ಇವಾಗ ಒಂದು ಪಕ್ಷ ಕ್ಲೇಮ್ ಮಾಡಿದೆ. ನೋಡಿ, ನೀವು ವಿಜಯ್ ಅವರ ಪಕ್ಷದ ರಾಜಕೀಯವನ್ನು ನಾವು ಒಪ್ಕೊಳ್ತೀವೋ ಬಿಡ್ತೀವೋ, ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಲ್ವಾ? ಸೊ ರಾಜ್ಯಪಾಲರು ಅವ್ರ ಮನೆ ಅಂಗಳದಲ್ಲೋ ಅವ್ರ ಮನೆ ಹಾಲ್ನಲ್ಲೋ ಡಿಸೈಡ್ ಆಗೋದಲ್ಲ. ಅದು ಒಬ್ಬ ಹೈಯೆಸ್ಟ್ ಮ್ಯಾಂಡೇಟ್ ತಗೊಂಡು ನಾನು ಅಲ್ಲಿ ಪ್ರೂವ್ ಮಾಡ್ತಿದ್ದೆ, ಅದು ವಿಧಾನಸಭೆಯಲ್ಲಿ ಪ್ರೂವ್ ಆಗ್ಬೇಕು. ಇನ್ನು ರಾಜ್ಯಪಾಲರ ವಿರುದ್ಧ ಲೋಕಭವನದ ಎದುರು TVK ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ஏன்னா ஏற்கனவே SR பொம்மை வழக்கில் உச்ச நீதிமன்ற தீர்ப்பு என்னன்னு கேட்டீங்கன்னா, ஆளுநர் மாளிகை பெரும்பான்மை நிரூபிக்கக்கூடிய இடம் இல்லை, அது சட்டமன்றம் தான், அது அரசியலமைப்பு சட்டமும் சொல்லுது. அதனால ஆளுநர் பதவி பிரமாணம் செஞ்சு வைக்கணும்னு நாங்கள் ப்ரொடெஸ்ட் பண்றோம். ನನ್ ಬನ್ ಪರ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಬ್ಯಾಟಿಂಗ್. ಜನನಾಯಕನ ಪರ ನಾಳೆ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಕೇವಲ ಸಿನಿಮಾ ರಂಗ ಮಾತ್ರವಲ್ಲದೆ ರಾಜಕೀಯ ನಾಯಕರು ವಿಜಯ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. VCK ಮುಖ್ಯಸ್ಥ ತಿರುಮಾವಲವನ್ ರಾಜ್ಯಪಾಲರು ಕೂಡಲೇ ವಿಜಯ್ಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಗವರ್ನರ್ ಹ್ಯಾಸ್ ನೋ ರೈಟ್ ಟು ಆಸ್ಕ್ ಶ್ರೀ ವಿಜಯ್ ಟು ಪ್ರೂವ್ ದ ನಂಬರ್ಸ್, ಅಬ್ಸಲ್ಯೂಟ್ ಮೆಜಾರಿಟಿ 118. He has to take charge of the chief ministership. Why? Because it is people's mandate. After that, he is responsible to prove the absolute majority.
ಸರ್ಕಾರ ರಚಿಸೋದಕ್ಕೆ ಬೆಂಬಲ ಘೋಷಿಸಿರುವ ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧ ತೀವ್ರವಾಗಿ ಕೆಂಡ ಕಾರಿದೆ. ಜನರ ತೀರ್ಪು ಸ್ಪಷ್ಟ ಆಗಿದೆ. ರಾಜ್ಯಪಾಲರು ಬಹುಮತ ಕೇಳುವ ಮುನ್ನ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದಿರುವ ಕಾಂಗ್ರೆಸ್ ನಾಳೆ ತಮಿಳುನಾಡಿನಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ. ಕೇಂದ್ರದ ಬಿಜೆಪಿ ನಾಯಕರ ತಾಳಕ್ಕೆ ಗವರ್ನರ್ ಕುಣಿತಾ ಇದ್ದಾರೆ ಅಂತ ತಮಿಳುನಾಡಿನ ಕೈ ನಾಯಕರು ಆರೋಪಿಸಿದ್ದಾರೆ. Single largest party to invite the from the government. Then the floor test is there. Within 2 weeks or 4 weeks, they can do the floor test. So he don't want to follow the Indian Constitution or Bommai judgment. He is doing according to instruction from BJP headquarters. He is doing here. This is against Indian Constitution. Where Congress party condemning. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಯಡಿಯೂರಪ್ಪ ಪ್ರಕರಣವನ್ನ ಪ್ರಸ್ತಾಪಿಸಿ ವಿಜಯ್ಗೂ ಚಾನ್ಸ್ ಕೊಡಿ ಅಂತ ಆಗ್ರಹಿಸಿದ್ದಾರೆ. Honorable Governor, Excellency, he doesn't have powers to stop it. In Yediyurappa case, Karnataka, he gave a permission for the single largest party. Earlier also, at the time of Narayanan, Kalam, there are so many incidents where the single largest party, including Atal Bihari Vajpayee, permission was being given to form the government and prove the majority in the floor of the House. ಸಿಪಿಐ ಕೂಡ ಬಹುಮತ ಸಾಬೀತುಪಡಿಸೋದು ವಿಧಾನಸಭೆಯಲ್ಲಿ, ರಾಜಭವನದಲ್ಲ ಅಂತ ಗರಂ ಆಗಿದೆ. ಅತ್ತ ಇಡೀ ಘಟನೆಯಲ್ಲಿ ಬಿಜೆಪಿಯ ಕೈವಾಡ ಇದೆ ಅನ್ನೋ ಆರೋಪದ ನಡುವೆ ಬಿಜೆಪಿ ವಕ್ತಾರ ನಾರಾಯಣನ್ ತಿರುಪತಿ ನಮ್ಮದೇನೂ ಪಾತ್ರ ಇಲ್ಲ ಅಂತಿದ್ದಾರೆ. ರಾಜ್ಯಪಾಲರನ್ನ ಸಮರ್ಥಿಸಿಕೊಂಡಿದ್ದಾರೆ. 234 ಸ್ಥಾನಗಳನ್ನು ಹೊಂದಿರುವ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಬೇಕಿರುವ ಮ್ಯಾಜಿಕ್ ನಂಬರ್ 118. ಟಿವಿಕೆ ವಿಜಯ್ ಬಳಿ ಕಾಂಗ್ರೆಸ್ ಸೇರಿ 112 ಶಾಸಕರ ಬೆಂಬಲ ಇದೆ. ಬಹುಮತ ಸಾಬೀತಿಗೆ 6 ಸ್ಥಾನಗಳ ಕೊರತೆ ಇದೆ. ಹಾಗಾದ್ರೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶ ಕೊಡೋಕ್ ಬರಲ್ವಾ? ರಾಜ್ಯಪಾಲರಿಗೆ ಇರುವ ಅಧಿಕಾರ ಏನು? ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಂವಿಧಾನದ ಪ್ರಕಾರ ಸ್ಪಷ್ಟ ಬಹುಮತ ಇದ್ದ ಪಕ್ಷವನ್ನ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ಆಹ್ವಾನಿಸಲೇಬೇಕು. ಇಲ್ಲಿ ರಾಜ್ಯಪಾಲರಿಗೆ ಯಾವುದೇ ವಿವೇಚನಾಧಿಕಾರ ಇರೋದಿಲ್ಲ. ಒಂದ್ ವೇಳೆ ಸ್ಪಷ್ಟ ಬಹುಮತ ಇಲ್ಲದೆ ಇದ್ದಾಗ ದೊಡ್ಡ ಪಕ್ಷಕ್ಕೆ ಆಹ್ವಾನವನ್ನ ನೀಡಬಹುದು. ರಾಜ್ಯಪಾಲರು ಇಲ್ಲಿ ತಮ್ಮ ವಿವೇಚನಾಧಿಕಾರವನ್ನ ಬಳಸಿ ದೊಡ್ಡ ಪಕ್ಷಕ್ಕೆ ಆಹ್ವಾನವನ್ನ ನೀಡಬಹುದು. ಆದ್ರೆ ರಾಜ್ಯಪಾಲರು ವ್ಯಕ್ತಿಗತವಾಗಿ ಶಾಸಕರನ್ನ ಎಣಿಸುವಂತಿಲ್ಲ. ಶಾಸಕರ ಪತ್ರ ನೋಡಿ ಬಹುಮತ ತೀರ್ಮಾನಿಸುವಂತಿಲ್ಲ. ಶಾಸಕರನ್ನ ಸದನಕ್ಕೆ ಕರೆದು ಬಹುಮತ ಸಾಬೀತಿಗೆ ಸೂಚನೆ ನೀಡಬೇಕು. ಈಗ ಟಿವಿಕೆ ಪಕ್ಷದವರನ್ನ ಅಧಿಕಾರ ವಹಿಸೋಕ್ಕೆ ಒಂದು ಅವಕಾಶ ಕೊಡಲೇಬೇಕಾಗುತ್ತೆ. ಇದೇನು ರಾಷ್ಟ್ರಪತಿ ಆಡಳಿತನ ಆಗ್ತಕ್ಕಂಥ ಒಂದು ಸನ್ನಿವೇಶ ಏನು ಉದ್ಭವವಾಗಿಲ್ಲ. ಈಗ ಟಿವಿಕೆ ಪಾರ್ಟಿಯವರು ಇಲ್ಲ, ನಮ್ಮ ಹತ್ರ ಇರೋದೇ ಇಷ್ಟು ಜನ, ಮುಂದೆ ನಾವು ಅವಕಾಶ ಕೊಡಿ, ಅಸೆಂಬ್ಲಿಯಲ್ಲಿ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಹ ರಾಜ್ಯಪಾಲರು ಅವಕಾಶ ಕೊಡಲೇಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಇವತ್ತಿನ ಸಂದರ್ಭದಲ್ಲಿ ಅವರು ಆ ಮಾಹಿತಿಯನ್ನು ಕೇಳಿರೋದರಲ್ಲೇ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಒಟ್ನಲ್ಲಿ ತಮಿಳುನಾಡಿನಲ್ಲಿ ಮತ್ತೆ ಸರ್ಕಾರ ವರ್ಸಸ್ ಗವರ್ನರ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಪಾಲರ ನಡೆ ಪ್ರಶ್ನಿಸಿ ವಿಜಯ್ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಹೆಚ್ಚಿದೆ. ಈ ಬಗ್ಗೆ ಕಾನೂನು ತಂಡದ ಜೊತೆ ಚರ್ಚೆಯೂ ನಡೆದಿದೆ. ಹರೀಶ್, ಟಿವಿ9 ತಮಿಳುನಾಡು.